ಬಂದಿದ್ದಾರೆ ನೋಡಿ. ಅಮ್ಮ ಅಮ್ಮ ಯಾಕಮ್ಮ? ಅಮ್ಮ ಅಮ್ಮ ಏನಾಯ್ತಮ್ಮ? ಅಮ್ಮ ಹೆದರ್ಕೋಬೇಡಿ. ಯಾಕೆ ಹೆದರ್ಕೋತಾ ಇದ್ದೀರಾ? ಅವ್ರನ್ನ ಯಾರು ಅನ್ಕೊಂಡೆ? ಶಕುಂತಲಾ ಅಮ್ಮ. ನೀನ್ ಇಲ್ದೇ ಇದ್ದಾಗ ಅವರೇ ನಾನು ನೋಡ್ಕೊಂಡಿದ್ದಮ್ಮ. ಅವರು ಒಳ್ಳೆಯವರು. ಹೆದರ್ಕೋಬೇಡಮ್ಮ, ನಾನು ಇದೇನಲ್ಲಮ್ಮ. ಬಮ್ಮ. ಅಮ್ಮ ನಿಮಗೆ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ನಲ್ಲ, ಇವರೇಮ್ಮ ನನ್ನಮ್ಮ, ನನ್ನ ತಂಗಿ, ನಮ್ಮಮ್ಮ. ಯಾರೂ ಇಲ್ಲ ಹೋಗ್ಬಿಟ್ಟಿದ್ದಾರೆ ಅಂತ ಅನ್ಕೊಂಡಿದ್ವಲ್ಲ. ಇಲ್ಲಮ್ಮ, ಎಲ್ಲರೂ ಇದ್ದಾರೆ. ಸುಧಾ ಇದ್ದಾಳಲ್ಲ, ಅವಳೇ ನನ್ನ ತಂಗಿ. ಇಷ್ಟು ದಿವಸ ಇವರೆಲ್ಲ ಇಲ್ಲೇ ಇದ್ರು ನಮ್ಗೆ ಗೊತ್ತಾಗ್ಲಿಲ್ಲ ನೋಡಿ. ಅಮ್ಮ ಇವರು ನನ್ನ ಥರನೇ ತುಂಬಾ ವರ್ಷದಿಂದ ನೀನ್ ಬರ್ತೀಯ ಅಂತ ಕಾಯ್ತಾ ಇದ್ರಮ್ಮ. ಅಲ್ವಮ್ಮ? ಹೌದು, ನಿಮ್ಮನ್ನೇ ಎದುರು ನೋಡ್ತಿದ್ದೆ. ಅಕ್ಕ ಹೇಗಿದ್ದೀರಾ? ಅಮ್ಮ ಇವಳು ಮಾತಾಡೋ ಸ್ಥಿತಿಲಿಲ್ಲಮ್ಮ. ಬುದ್ಧಿ ಭ್ರಮಣೆ ಆಗಿರ್ಬೇಕು. ಸುತ್ತಮುತ್ತ ಏನಾಗ್ತಾ ಇದೆ ಅಂತಲೂ ಗೊತ್ತಾಗ್ತಾ ಇಲ್ಲ ಅವಳಿಗೆ. ತುಂಬಾ ವರ್ಷಗಳಿಂದ ಹೀಗೆ ಇದ್ದಾಳಂತೆ. ಪ್ರಾಯಶಃ ಏನೋ ಶಾಕ್ ಆಗಿರ್ಬೇಕು. ಹೌದಾ? ಅವ್ರಿಗೇನು ಗೊತ್ತಾಗಲ್ವಾ? ಹಳೆದೆಲ್ಲ ನೆನಪಿಲ್ವಾ? ಇಲ್ಲ ಅನ್ಸುತ್ತಮ್ಮ. ಇವಳು ಸರಿಯಾಗಿ ನನ್ನನ್ನು ರೆಕಗ್ನೈಸ್ ಮಾಡ್ತಾ ಇದ್ದಾಳೋ ಅದು ನನಗೆ ಗೊತ್ತಿಲ್ಲ. ತುಂಬಾ ವರ್ಷದಿಂದ ಹೀಗೆ ಇದ್ದಾಳಂತೆ. ಸುಧಾ ಮತ್ತೆ ಅವಳ ಮಗಳ ಜೊತೆ ಮಾತ್ರ ಸ್ವಲ್ಪ ಕಂಫರ್ಟಬಲ್ ಆಗಿರ್ತಾಳೆ. ಇದು ಹೋದ್ರೆ ಹೀಗೆ ಎಲ್ಲೋ ಕಳೆದೋಗಿರೋ ತರ ಇರ್ತಾಳೆ. ಅಬ್ಬಾ, ಅಲ್ಲಿಗೆ ನನ್ನ ಟೆನ್ಷನ್ ಕಡಿಮೆ ಆಯ್ತು. ಅಕ್ಕ, ನಾನು ಶಕುಂತಲಾ ನೆನಪಾಗ್ತಿಲ್ವಾ? ಅಮ್ಮ ಈಗ ತಾನೇ ಬಂದಿದ್ದಾಳಲ್ವಾ, ಅದಕ್ಕೆ ಹೀಗೆ ಆಡ್ತಾ ಇದ್ದಾಳೆ ಅನ್ಸುತ್ತೆ. ಹೋಗ್ತಾ ಹೋಗ್ತಾ ಸರಿ ಹೋಗ್ತಾಳೆ. ಪರವಾಗಿಲ್ಲ ಗೌತಮ್, ಇವ್ರ ಸಿಚುವೇಶನ್ ನನಗೆ ಅರ್ಥ ಆಗತ್ತೆ. ಸದ್ಯ ಇವ್ರು ಸಿಕ್ಕಿದ್ರಲ್ಲ, ಅಷ್ಟೇ ಸಾಕು ನಮ್ಗೆ. ನಿಜಮ್ಮ.